ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರು, ಇವತ್ತು ವಿಶೇಷವಾದಂಥ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ. ಭಾಳಷ್ಟು ಜನ ನನ್ನ ಹತ್ರ ಕೆಲವರು ಕೇಳ್ತಾರೆ, ಪುರೋಹಿತ್ಯ ಮಾಡ್ಬೋದಾ, ನಾನು ಪೂಜಾರಿ ಆಗ್ಬೋದಾ, ನನಗೆ ಎಲ್ಲೂ ಜಾಬ್ ಸಿಕ್ಕಿಲ್ಲ, ನಾನು ಪುರೋಹಿತ್ಯ ಕಲ್ತ್ಕೊಂಡು ನನ್ನ ಜೀವನದಲ್ಲಿ ಉದ್ಧಾರ ಆಗ್ಬೋದಾ ಅಂತೇಳಿ ಭಾಳಷ್ಟು ಜನ ನನ್ನ ಹತ್ರ ಕೇಳ್ತಾರೆ. ಎಷ್ಟೋ ಜನ ಕೆಲಸ ಕಳ್ಕೊಂಬಿಟ್ರು, ಅವರೆಲ್ಲ ಇವಾಗ ನಾನು ಬೇರೆ ಏನು ಆದಾಯ ಇಲ್ಲ, ಪುರೋಹಿತ್ಯ ಕೆಲಸ ಮಾಡ್ಬೋದಾ ಅಂತ ಕೇಳ್ತಾರೆ. ಇದ್ರ ಬಗ್ಗೆ ನಾನು ಯಾರೋ 2-3 ಜನ ಬಂದು ಕೇಳಿದ್ರು. ಇದೇ ಥರ ಪ್ರಶ್ನೆ ಭಾಳಷ್ಟು ಜನಕ್ಕಿದ್ದಾರೆ, ಇದೇ ನಾವು ಪುರೋಹಿತ್ಯ ಮಾಡ್ಕೋಬೋದಾ ಅಂತ. 3 ಜನ ನಮ್ಮ ಸಮಾಜದಲ್ಲಿ ನಾವು ನೋಡು. ಒಂದು ಕೆಲಸ ಮಾಡಿಕೊಂಡು ಪುರೋಹಿತ್ಯ ಮಾಡ್ಬೋದು, ಒಂದು ಫುಲ್ ಟೈಮ್ ಯಾವ ಕೆಲಸನೂ ಬೇಡ ಪುರೋಹಿತ್ಯನೇ ಮಾಡ್ತಾರೆ, ಮೂರನೇದು ಒಬ್ಬರು ಹಾಬಿಗೋಸ್ಕರ ಮಾಡ್ತಾರೆ. ಮನೆ ತೋಟ ಗದ್ದೆ ಎಲ್ಲ ಭಾಳಷ್ಟು ಇನ್ಕಮ್ ಇದೆ, ಏನು ಮಾಡೋದು, ಒಂದೊಳ್ಳೆ ಸೇವೆ ಮಾಡೋಣ ಅನ್ನೋ ಮನೋಭಾವದಲ್ಲಿ ಪುರೋಹಿತ್ಯ ಮಾಡ್ತಾರೆ. ಎಲ್ಲ ಅರ್ಥ ಮಾಡ್ಕೊಳ್ಳಿ, ಪುರೋಹಿತ್ಯ ಅನ್ನೋದು ಒಂದು ಹುದ್ದೆ, ಅದೊಂದು ಜಾಬ್, ಅದೇನು ಸ್ಪೆಷಲ್ ಅಲ್ಲ. ಪುರೋಹಿತ್ಯ ಮಾಡ್ತೀನಿ ಅನ್ನೋದಂದರೆ ಒಂದು ಉದ್ಯೋಗದಲ್ಲಿದ್ದೀನಿ ಅಂತ ಅರ್ಥ. ನಾನು ಕಂಡಂಥ ಅನುಭವ ಏನಂದರೆ, ಕೆಲವರು ಎಷ್ಟೋ ಜನ ಸಾಫ್ಟ್ವೇರ್ ಇಂಜಿನಿಯರು ಗೌರ್ಮೆಂಟ್ ಜಾಬಲ್ಲಿ ಕೆಲಸ ಮಾಡ್ತಾರೆ, ಅವರು ಕೆಲಸನೂ ಮಾಡ್ತಾರೆ, ಬಿಡುವಿನ ಟೈಮಲ್ಲಿ ಪುರೋಹಿತ್ಯ ಕೂಡ ಮಾಡ್ತಾರೆ. ಮನೆಗೆ ಹೋಗಿ ನಾಮಕರಣ ಮಾಡಿಸೋದು, ಹೋಮಗಳನ್ನು ಮಾಡಿಸೋದು, ಅಥವಾ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡೋದು, ಯಜ್ಞ ಯಾಗಾದಿಗಳನ್ನು ಉತ್ಸವಗಳನ್ನು ಮಾಡಿಸೋದು, ಜ್ಯೋತಿಷ್ಯ ಶಾಸ್ತ್ರೀಯ ಪರಿಹಾರ ಹೇಳಿದ್ರೆ ಪರಿಹಾರ ಮಾಡಿಕೊಡ್ತಾರೆ. ಈಗ ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ, ಈ ಥರದ್ದೆಲ್ಲ ಮಾಡೋದು ಕೇಳಿದೆ. ಕೆಲವರು ಜಾಬ್ಗೂ ಹೋಗಿ ಕೆಲಸಕ್ಕೂ ಹೋಗಿ ಪುರೋಹಿತ್ಯ ಮಾಡ್ತಾರೆ. ಕೆಲವರು ಬಿಸ್ನೆಸ್ ಮಾಡ್ತಾರೆ, ಮನೆಯೊಳಗೆ ಬಿಸ್ನೆಸ್ ಮಾಡ್ತಾರೆ, ಪುರೋಹಿತ್ಯನೂ ಮಾಡ್ತಾರೆ. ಮನೆಯಲ್ಲಿ ಹೋಲ್ಸೇಲ್ ವ್ಯಾಪಾರ ಮಾಡ್ಬೋದು, ಅಥವಾ ಪೂಜಾ ಸಾಮಗ್ರಿಗಳನ್ನು ಮಾರಾಟ ಮಾಡೋದು, ಪುರೋಹಿತ್ಯನೂ ಮಾಡ್ತಾರೆ. ವ್ಯಾಪಾರ ಜೊತೆಗೆ ಪುರೋಹಿತ್ಯ ಮಾಡ್ತಾರೆ. ಕೆಲವು ಫುಲ್ ಟೈಮ್ ವ್ಯಾಪಾರ ಮಾಡಲ್ಲ, ಜಾಬ್ ಉದ್ಯೋಗಕ್ಕೆ ಹೋಗಲ್ಲ, ಫುಲ್ ಟೈಮ್ ಪುರೋಹಿತ್ಯ ಮಾಡ್ತಾರೆ. ಕೆಲವರು ಜಾಬ್ಗೂ ಹೋಗಲ್ಲ, ವ್ಯಾಪಾರನೂ ಮಾಡಲ್ಲ, ಫುಲ್ ಟೈಮ್ ಪುರೋಹಿತರು ಅಲ್ಲ. ಯಾಕಂದರೆ ಮತ್ತೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ನಾನೇ ಹೋಗಿ ಜಾಬ್ಗೆ ಹೋಗ್ಬೇಕು, ಯಾಕೆ ನಾನು ಬಿಸ್ನೆಸ್ ಮಾಡಬೇಕು, ಯಾಕೆ ಫುಲ್ ಟೈಮ್ ಪುರೋಹಿತ ಆಗಬೇಕು ಅಂತ. ಏನೋ ಮನುಷ್ಯ ಜನ್ಮ ಬಂದಿದೆ, ಪೂಜೆ ಪುರಸ್ಕಾರಗಳನ್ನು ಅಷ್ಟೋ ಒಂದು ಮಾಡಿಸಿ ತಾವೇ ಸ್ವತಃ ಕೈಯಿಂದ ಹಾಕಿ ಜಾತ್ರೆ ಮಾಡ್ತಾರೆ, ತಾವೇ ಇನ್ವೆಸ್ಟ್ ಮಾಡಿ ಹೋಮಗಳನ್ನು ಮಾಡ್ತಾರೆ. ಯಾಕೆಂದ್ರೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆಯಲ್ಲ, ಪುರೋಹಿತರಲ್ಲ, ಏನೋ ಒಂದು ಲೋಕದ ಹಿತಕ್ಕಾಗಿ ಪುರೋಹಿತ್ಯವನ್ನು ಮಾಡ್ತಿರ್ತಾರೆ. ಈ 4 ವೆರೈಟಿ ಜನ ನಾನು ನೋಡಿದ್ದೀನಿ ಜೀವನದಲ್ಲಿ. ಒಬ್ರು ಬಂದು ಕೇಳ್ತರು, ಪುರೋಹಿತ್ಯ ನಾನು ಮಾಡಬೇಕಾ ಅಂತೇಳಿ. ಪುರೋಹಿತ್ಯ ಮಾಡಬೇಕು ಅಂದರೆ ಜಾತಕದಲ್ಲಿ ನಾವು ನೋಡ್ಬೇಕು. ಒಂದು ತಲತಲಾಂತರದಿಂದ ಪುರೋಹಿತ್ಯ ಬಂದಿರಬೇಕು. ಮುತ್ತಾತನು ಪುರೋಹಿತರೆ, ಅವ್ರ ಮಗನೂ ಪುರೋಹಿತರೆ, ನಮ್ಮ ಅಪ್ಪನೂ ಪುರೋಹಿತ, ನಾನು ಪುರೋಹಿತ ಆಗ್ಬೋದು. ಅದು ಬ್ಲಡ್ಡಲ್ಲಿ ಬಂದಿದೆ, ಜೀನ್ಸಲ್ಲಿ ಬಂದ್ಬಿಟ್ಟಿರ್ತದೆ. ಕೆಲವರು ಈಗ ನಾನು ಪುರೋಹಿತ್ಯ ಕಲ್ತ್ಕೊಂಡು ನಾನು ಮಾಡ್ಬೋದಾ ಅಂತ ಕೇಳ್ತಾರೆ. ಕೆಲವರು ನಾನು ಕಮರ್ಷಿಯಲ್ ಅಲ್ಲ, ನಾನು ಮನೆಗೆ ಪೂಜೆ ಮಾಡಿಸಿ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋ ಆಸೆ ಇಲ್ಲ, ನನ್ನ ಮನೇಲಿ ನಾನು ಪೂಜೆ ಮಾಡ್ಕೋಬೇಕು, ನಮ್ಮ ಮನೇಲಿ ದೇವರಿಗೆ ನಾನು ಪೂಜೆ ಮಾಡಿದ್ರೆ ಸಾಕು, ಅಷ್ಟು ಕಲ್ತ್ಕೋಬೋದಾ, ಪೂಜೆ ಮಾಡ್ಬೋದಾ ಅಂತ ಕೇಳ್ತಾರೆ. ಕುಡಿಯೋದು ಕಲಿಬೋದು ಗುರು ಇಲ್ದಾನೆ, ಬೀಡಿ ಸಿಗರೇಟ್ ಸೇದೋದು ಕಲಿಬೋದು ಗುರುಗಳು ಇಲ್ದಾನೆ, ಡ್ರಗ್ಸ್ ತಗೊಳ್ಳೋದು ಕಲ್ತ್ಕೋಬೋದು ಗುರು ಇಲ್ದಾನೆ, ಏನು ಕೆಲಸ ಬೇಕಾದ್ರೂ ಮಾಡ್ಬೋದು, ಕೆಲವು ಕೆಲಸ ಗುರು ಇಲ್ದಾನೆ. ಆದರೆ ಪುರೋಹಿತ್ಯ ಮಾಡಬೇಕು ಅಂದರೆ ಒಳ್ಳೆ ಗುರುನೂ ಇರಬೇಕು, ಒಳ್ಳೆ ಮನಸ್ಸು ಆತ್ಮ ಚೆನ್ನಾಗಿರಬೇಕು. ಇದು 3 ಜಾತಕದಲ್ಲಿ ನೋಡ್ಬೇಕು ನಾವು. ಇಲ್ಲದ್ರೆ ಯಾವನೋ ಪುರೋಹಿತ್ಯ ಮಾಡಿಬಿಟ್ಟು ಏನೇನೋ ಅಭಾಸ ಮಾಡಿ ಪೂಜೆ ಮಾಡಿಸೋರ್ಗೂ ಕರ್ಮ, ಮಾಡೋರ್ಗೂ ಕರ್ಮ, ಈ ಥರ ಬಂದ್ಬಿಡುತ್ತೆ. ನಾನೀಗ ಪುರೋಹಿತ ಅಂತ ಕೇಳಿದಾಗ 3 ಥರ ಪುರೋಹಿತರು ಇರ್ತಾರೆ. ಒಂದು ಕುಲ ಪುರೋಹಿತರು, ಆ ಕುಲಕ್ಕೆ ಒಬ್ಬ ಪುರೋಹಿತರು ಇರ್ತಾರೆ. ಒಂದು ಕುಲಕ್ಕೆ ಒಬ್ಬ ಡಾಕ್ಟರ್ ಇರ್ತಾರೆ, ಒಬ್ಬ ಲಾಯರ್ ಇರ್ತಾರೆ, ಒಬ್ಬರು ಪುರೋಹಿತರು ಇರ್ತಾರೆ. ಅವ್ರದ್ದು ಏನೇ ಹುಟ್ಲಿ ಸತ್ತೋಗ್ಲಿ, ಏನೇ ಒಂದು ಶುಭ ಅಶುಭ ಕಾರ್ಯಗಳಿಗೆಲ್ಲ ಆ ಕುಲ ಪುರೋಹಿತರಿಗೆ ಅಡ್ವೈಸ್ ತಗೋತಾರೆ, ಕುಲ ಪುರೋಹಿತರು ಅಂತೇಳಿ. ಎರಡನೇದು, ಯಾವ ಜನಾಂಗದವ್ರು ಯಾವ ಧರ್ಮದವರು ಹೋಗಿ ಅವ್ರನ್ನ ಭೇಟಿ ಮಾಡಿ ಪರಿಹಾರ ಕೇಳಿ ಪೂಜೆ ಮಾಡಿಸ್ಕೋಬೋದು, ಅದು ಧಾರ್ಮಿಕ ಪುರೋಹಿತರು ಅಂತ ಕರೀತಾರೆ. ಎಲ್ಲ ಧರ್ಮದವರು, ಯಾವ ಧರ್ಮದವರು ಯಾವ ಜಾತಿಯಾರು ಹೋಗಿ, ಸ್ವಾಮಿ ನಮ್ಮ ಮಗಳು ಮದುವೆ ಮಾಡಿಸ್ಕೊಡಿ, ಸ್ವಾಮಿ ಇವತ್ತು ನಮ್ಮ ಮನೇಲಿ ನಾಮಕರಣ ಮಾಡಿ, ಸ್ವಾಮಿ ಇವತ್ತು ನಮ್ಮಲ್ಲಿ ಅನ್ನಪ್ರಾಶನ ಮಾಡಿಸಿ, ಸ್ವಾಮಿ ಇವತ್ತು ನಮ್ಮದು ಮನೇಲಿ ಒಂದು ಹೋಮ ಮಾಡಿಕೊಡಿ,
ಕುಲ ನೋಡಂಗಿಲ್ಲ, ಧರ್ಮ ನೋಡಂಗಿಲ್ಲ, ಅವನಿಗೆ ಧಾರ್ಮಿಕ ಪುರೋಹಿತರು ಅಂತ ಕರೀತಾರೆ. ಇನ್ನೊಂದು ವೆರೈಟಿ ಆಸ್ಥಾನ ಪುರೋಹಿತರು ಅಂತ. ಹಿಂದಿನ ಕಾಲದಲ್ಲಿ ರಾಜರುಗಳಿಗೆ ತಿಳುವಳಿಕೆಯನ್ನು ಕೊಡ್ತಾರೆ, ಗೈಡ್ ಮಾಡ್ತಾ ಇದ್ರು. ಇಂಥ ಲಗ್ನ, ಇಂಥ ತಿಥಿ, ಇಂಥ ದಿವಸ, ಇಂಥ ನಕ್ಷತ್ರದಲ್ಲಿ ಯುದ್ಧಕ್ಕೆ ಹೋದ್ರೆ ನಿಮ್ಗೆ ಜಯ ಆಗತ್ತೆ, ಈ ಥರ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ ಅಂತೇಳಿ ಅರಮನೆಯಲ್ಲೇ ರಾಜಂಗೋಸ್ಕರ ಮೀಸಲಾಗಿದ್ರು. ಆ ರಾಜಂಗೆ ಮೀಸಲಾದಂಥ ಪುರೋಹಿತರು ಬೇರೆ ಪಬ್ಲಿಕ್ಗೆಲ್ಲ ಪೂಜೆ ಮಾಡೋಂಗಿರ್ಲಿಲ್ಲ. ಅವರು ಆಸ್ಥಾನ ಪುರೋಹಿತರು ಅಂತ ಕರೀತಾ ಇದ್ರು. ಇದು ನಿಮಗೆ ಬ್ಯಾಕ್ಗ್ರೌಂಡ್ ಗೊತ್ತಾಯಿತು. ಪುರೋಹಿತ ಅಂದ್ರೇನು ಅನ್ನೋದು ಪ್ರಶ್ನೆ. ಪುರ ಅಂದ್ರೆ ಮುಂಭಾಗ, ಮುಂದೆ. ಪುರಸ್ ಅಂತ ಒಂದು ಸಂಸ್ಕೃತದಲ್ಲಿ ಶಬ್ದ ಅದು. ಪುರ ಅನ್ನೋದಕ್ಕೆ ಅಮರಕೋಶ ಹಲವಾರು ಅರ್ಥಗಳಿದೆ. ಸಾಮಾನ್ಯ ವರ್ಗದವ್ರಿಗೆ ಅರ್ಥ ಆಗಲೇಬೇಕು ಅಂದ್ರೆ ಪುರ ಅಂತಂದ್ರೆ ಊರು, ಒಂದು ಗ್ರಾಮ, ಒಂದು ಏರಿಯಾ, ಎಲ್ಲ ಜನಗಳು ವಾಸ ಮಾಡೋ ಜಾಗಕ್ಕೆ ಪುರ ಅಂತ ಕರೀತಾರೆ. ಇನ್ನೊಂದು ಅರ್ಥದಲ್ಲಿ ಪುರ ಅಂದ್ರೆ ಮುಂಭಾಗ, ಮುಂದೆ. ಮುಂಭಾಗ ನನ್ನ ಮುಂದೆ, ಹಿಂದೆ ಎಲ್ಲ, ನನ್ನ ಮುಂದೆ ಬಂದು ನನಗೆ ಹಿತವನ್ನ ಬಯಸುವವನು, ಒಳ್ಳೆಯದನ್ನು ಮಾಡುವವನು, ನನ್ನ ಮುಂದೆ ನಿಂತುಕೊಂಡು ಒಳ್ಳೆಯದನ್ನು ಮಾಡಿಸೋದು, ಒಳ್ಳೆಯದನ್ನು ಮಾಡುವಂತೆ ಪ್ರೇರೇಪಣೆ ಮಾಡೋದು, ಇದಕ್ಕೆ ಯಾರು ಮಾಡಿಸ್ತಾರೋ ಅಂಥವನಿಗೆ ಪುರೋಹಿತ ಅಂತ ಹೇಳುವಂತೆ ಮನುಶ್ರುತಿ. ಮನುಶ್ರುತಿನಲ್ಲಿ ಪುರೋಹಿತನಿಗೆ ಎರಡು ಅರ್ಥದಲ್ಲಿ ಹೇಳ್ತದೆ. ಒಂದು, ಮುಂದೆ ನಿಂತು ಮದುವೆ ಮಾಡಿಸಿ ಒಳ್ಳೇದಾಗ್ಲಪ್ಪ ಅನ್ನೋದು. ಒಂದು ಮುಂದೆ ನಿಂತು ಒಂದು ನಾಮಕರಣ ಮಾಡಿಸಿ, ಮುಂದೆ ನಿಂತು ಒಂದು ಯಾಗ ಮಾಡಿಸಿ, ಮುಂದೆ ನಿಂತು ಒಂದು ಬ್ರಹ್ಮ ರಥೋತ್ಸವ, ಚಂಡಿಕಾ ಯಾಗ, ಮಹಾರುದ್ರ ಯಾಗ, ಹೀಗೆ ಮುಂದೆ ನಿಂತು ಒಂದು ಯಾವುದೇ ಕೆಲಸಗಳಾಗಲಿ ಒಳ್ಳೆಯದನ್ನು ಮಾಡಿಸೋದಕ್ಕೆ ಪುರೋಹಿತ ಅಂತ. ಇನ್ನೊಂದು, ಪುರದ ಹಿತವನ್ನು ಕಾಪಾಡುವವನು ಪುರೋಹಿತ ಅಂತ ಹೇಳುತ್ತೆ ಮನುಶ್ರುತಿನಲ್ಲಿ. ಪುರ ಅಂದ್ರೇನು? ಊರು. ಊರಿಗೆ ಹಿತವನ್ನು ಕಾಪಾಡಬೇಕು. ಕ್ಷಾಮ ಬರಬಾರ್ದು, ಅಥವಾ ಭೂಕಂಪಗಳಾಗಬಾರ್ದು, ಸುನಾಮಿ ಆಗಬಾರ್ದು, ಯುದ್ಧಗಳಾಗಬಾರ್ದು, ಜಗಳಗಳಾಗಬಾರ್ದು, ಕೊಲೆಗಳಾಗಬಾರ್ದು, ಅನ್ಯಾಯಗಳಾಗಬಾರ್ದು. ನಮ್ಮ ಊರಲ್ಲಿರೋರೆಲ್ರಿಗೂ ಕೂಡ ನೆಮ್ಮದಿಯಾಗಿ, ಆರೋಗ್ಯವಾಗಿ, ಆಯುಷ್ಯವಂತರಾಗಿರಬೇಕು ಅಂತ ಬಯಸುವವನಿಗೆ ಪುರೋಹಿತ ಅಂತ ಹೇಳ್ತಾರೆ. ಇದು ಆಕ್ಚುಲ್ ಬೇಸಿಕ್ ಮೀನಿಂಗ್. ಇದು ಒಂದು ಪುರಸ್ ಅಂದ್ರೆ ಮುಂದೆ, ಹಿತ ಅಂದ್ರೆ ಒಳ್ಳೇದು ಮಾಡೋ, ಮುಂದೆ ಬಂದು ಕೆಲಸ ಮಾಡಿಸಿ ಒಳ್ಳೇದು ಮಾಡೋನಿಗೆ ಪುರೋಹಿತ. ಊರಿನ ಎಲ್ಲ ಜನಗಳಿಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಯಾರು ಹೇಳ್ತಾರೋ, ಭಾವನೆಯಿಂದ, ಭಕ್ತಿಯಿಂದ, ಹೃದಯಪೂರ್ವಕ ಮಾಡ್ತಾ ಅವನು ಪುರೋಹಿತ ಅಂತ ಹೇಳ್ತಾರೆ. ಪುರದ ಹಿತವನ್ನು ಕಾಪಾಡೋನು ಪುರೋಹಿತ. ಇನ್ನೊಂದು ಅರ್ಥ ಹೇಳುತ್ತೆ. ಪುರ ಅಂದ್ರೆ ಈ ಶರೀರ, ಕರುಳು, ಹೊಟ್ಟೆ, ಕಣ್ಣು, ಕಿವಿ, ಮೂಗು, ಬಾಯಿ, ಕೈ, ಕಾಲು ಎಲ್ಲ ತುಂಬಿಕೊಂಡಿರೋ 72,000 ನಾಡಿ, 5-6 ಲೀಟರ್ ರಕ್ತಗಳು, ಈ ಎಲ್ಲ ತುಂಬಿಕೊಂಡು ಈ ಒಂದು ಪುರ ಈ ದೇಹವನ್ನ ಸದಾ ಒಳ್ಳೆಯ ಮಾತಿನಿಂದ, ಒಳ್ಳೆಯ ಸತ್ಸಂಗದಿಂದ, ಒಳ್ಳೆಯ ಆಚಾರ ವಿಚಾರ ಸಂಸ್ಕಾರದಿಂದ ಕಾಪಾಡಿಕೊಳ್ಳುವನಿಗೆ ಪುರೋಹಿತ ಅಂತ ಹೇಳ್ತಾರೆ. ಇದು ಎರಡನೇ ಡೆಫಿನೇಷನ್. ನಮ್ಮ ದೇಹವನ್ನ ಸದಾ ಆರೋಗ್ಯವಾಗಿ ಅದಕ್ಕೆ ಈ ಕಷಾಯ ಮಾಡಿಕೊಡಿ, ಇದನ್ನ ಮಾಡ್ಕೊಂಡು ತಿನ್ನು, ಈ ಥರ ಪ್ರಾಬ್ಲಮ್ ಇದು, ಈ ದೋಷಕ್ಕೆ ಇದು ಅಂಥೇಳಿ ಅಧ್ಯಯನ ಮಾಡಿಸಿ ಅಥವಾ ಹೇಳಿಕೊಟ್ಟು ಶರೀರವನ್ನು ದೃಢಕಾಯವಾಗಿ ಇಟ್ಕೊಳ್ಳೋದಕ್ಕೆ ಪುರ ಅಂದರೆ ಶರೀರವನ್ನು ಯಾವಾಗ ಹಿತವಾಗಿ ಆರೋಗ್ಯಕರವಾಗಿ ಇಟ್ಕೊಳ್ಳೋದು ಪುರೋಹಿತ ಅಂತ ಹೇಳ್ತಾರೆ. ಇದು ಎರಡನೇ ಡೆಫಿನೇಷನ್. ದೇವತೆಗಳಿಗೂ ನನಗೂ ಮಧ್ಯದಲ್ಲಿ ಒಬ್ಬ ಏಜೆಂಟ್ ಇರ್ತಾನೆ. ನಮ್ಮನ್ನು ದೇವರ ಹತ್ರ ಕನೆಕ್ಟ್ ಮಾಡ್ತಾನೆ, ದೇವರಿಂದ ಅವನಿಗೆ ಆಶೀರ್ವಾದ ನಮಗೆ ಮಾಡ್ತಾನೆ. ಯಾರು ಅಂಥವನಿಗೆ ಪುರೋಹಿತ ಅಂತಾರೆ. ನಾನು ಗಣಪತಿ ನೋಡೋಕ್ಕಾಗಲ್ಲ, ಗಣಪತಿ ಬಗ್ಗೆ ನನಗೆ ಮಂತ್ರ ತಂತ್ರ ಹೇಳಿಕೆ ಹೋಮ ಮಾಡಿ ಪೂಜೆ ಮಾಡೋಕ್ಕೆ ಬರಲ್ಲ. ಆಗ ಒಬ್ಬ ಪುರೋಹಿತನ ಕರೆಸ್ತೀನಿ. ಆ ಪುರೋಹಿತ ಗಣಪತಿಗೂ ನನಗೂ ಮಧ್ಯೆ ಕೂತ್ಕೊಂಡು ಪೂಜೆ ಮಾಡಿಸಿ, ಷೋಡಶೋಪಚಾರ ಪೂಜೆ, ಅರ್ಚನೆ, ಅಭಿಷೇಕ ಎಲ್ಲ ಮಾಡಿ ಗಣಪತಿನ ಆಶೀರ್ವಾದ ನಮಗೆ ಮಾಡೋ ರೀತಿ ಮಾಡಿಸ್ತಾರೆ. ಅಂದರೆ ದೇವತೆಗಳಿಗೂ ನಮಗೂ ಮಧ್ಯೆ ರಾಯಭಾರಿಯಾಗಿ, ಬ್ರೋಕರ್ ಆಗಿ, ಏಜೆಂಟ್ ಆಗಿ ನಮ್ಮನ್ನ ಭಗವಂತನ ಕನೆಕ್ಟ್ ಮಾಡಿಸ್ಕೊಡುವಂಥ ವ್ಯಕ್ತಿಗೆ ಪುರೋಹಿತ ಅಂತ ಹೇಳ್ತಾರೆ. ಇದು 3ನೇ ಡೆಫಿನೇಷನ್. 4ನೇ ಡೆಫಿನೇಷನ್ ಏನು ಗೊತ್ತಾ? ನಮ್ಮ ಮನಸ್ಸಲ್ಲಿರತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯಗಳನ್ನೆಲ್ಲ ತೆಗೆದುಹಾಕಿ ಮನಸ್ಸಿಗೆ ಹಿತ ಕೊಡುವುದು. ಮನಸ್ಸು ಕೂಡ ಒಂದು ಪುರ ಅಂತ ಹೇಳುತ್ತೆ ಮನುಶ್ರುತಿ. ದೇಹನೂ ಒಂದು ಪುರ, ಮನಸ್ಸು ಒಂದು ಪುರ.
ಮನಸ್ಸಿಗೆ ಹಿತವನ್ನು ಕೊಡುವುದು, ಒಂದು ಮಂತ್ರ ಹೇಳ್ಕೊಡೋದು, ಮಂತ್ರ ಹೇಳ್ಕೊಂಡು ಪೂಜೆ ಮಾಡೋದು, ಅಥವಾ ಮಂತ್ರ ಹೇಳ್ಕೊಂಡು ಅಥವಾ ಒಂದು ಕಥೆಗಳನ್ನು, ಸತ್ಸಂಗದಲ್ಲಿ ಭಾಷಣಗಳನ್ನು, ಅಥವಾ ಏನೋ ಒಂದು ಮನಸ್ಸಿಗೆ ಹಿತ ಕೊಡುವಂಥವನಿಗೆ ಪುರೋಹಿತ. ನಾನೊಂದು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದೆ ಅಂತ ಇಟ್ಕೊಳ್ಳಿ, ಅಲ್ಲಿ ಕೂತಿದ್ದಾಗ ಯಾರೋ ಒಬ್ರು ಮನಸ್ಸಿಗೆ ಹಿತ ಆಗುವಂತೆ ಒಳ್ಳೆ ಹಿತವಚಗಳನ್ನು ಹೇಳ್ತಾ ಇದ್ದಾರೆ, ಆಗ ಅವರು ಪುರೋಹಿತ, ನಾನಲ್ಲ. ಯಾರು ಮನಸ್ಸಿಗೆ ಹಿತವನ್ನುಂಟು ಮಾಡ್ತಾರೋ, ಮನಸ್ಸನ್ನು ಶಾಂತಿಗೊಳಿಸಿ ನಮ್ಮಲ್ಲಿ ವೈರಾಗ್ಯ, ಶಾಂತಿ, ಪೀಸ್ ಇವೆರಡನ್ನೂ ತುಂಬುವಂಥವನಿಗೆ ಏನು ಹೇಳ್ತಾರೆ? ಪುರೋಹಿತ ಅಂತ ಹೇಳ್ತಾರೆ. ಇದು 4ನೇ ಡೆಫಿನೇಷನ್. 5ನೇದು, ನನಗೆ ಪೂಜೆ ಮಾಡೋಕ್ಕೆ ಬರೋದಿಲ್ಲ, ಭಕ್ತ ಕೂತ್ಕೊಂಡು ಪೂಜೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ, ಅವನ ಪುರೋಹಿತ ಅಂತ ಕರಿ ಅಂತ ಹೇಳ್ತಾರೆ. ನೋಡಪ್ಪ, ಪಾದ್ಯೋಪಾದಂ ಸಮರ್ಪಯಾಮಿ, ಉದ್ಧರಣ ನೀ ಬಿಡಪ್ಪ. ಹಸ್ತಯೋಹ ಅರ್ಘ್ಯಂ ಸಮರ್ಪಯಾಮಿ, ಕೈ ತೊಳಿಕೆ ನೀರು ಕೊಡು, ಬಾಯಿ ಮುಕ್ಕಳಿಸಕ್ಕೆ ಆಚಮನೀಯ ಮಾಡಿಸು, ಮುಖೇ ಆಚಮನೀಯಂ ಸಮರ್ಪಯಾಮಿ ಅಂತ ಹೇಳಿ ಒಂದೊಂದು ಗೈಡ್ ಮಾಡ್ತಾನೆ. ನಾವು ಹೇಳಿ ಪೂಜೆ, ಯಾಕಂದ್ರೆ ಗೊತ್ತಿಲ್ಲ ದೇವ್ರಿಗೆ ಯಾವ ರೀತಿ ಸತ್ಕರಿಸ್ಬೇಕು ಅಂತ ಗೊತ್ತಿಲ್ಲ, ದೇವ್ರನ್ನ ಹೆಂಗೆ ಸಂತೋಷಿಸ್ಬೇಕು, ಹೆಂಗೆ ಆವಾಹನೆ ಮಾಡ್ಬೇಕು, ಹೆಂಗೆ ಧ್ಯಾನ ಮಾಡ್ಬೇಕು, ಹೆಂಗೆ ಕೂರ್ಸಿ ಅವ್ರಿಗೆ ಸತ್ಕರಿಸ್ಬೇಕು ಅಂತ ನಂಗೆ ಗೊತ್ತಿಲ್ಲ. ಬೇರೆ ಎಲ್ಲ ಗೊತ್ತು, ಅದು ಗೊತ್ತಿಲ್ಲ. ಇದನ್ನು ಕೂತ್ಕೊಂಡು ಗೈಡ್ ಮಾಡಿ ನಮಗೆ ತಿಳುವಳಿಕೆ ಕೊಡುವಂಥವನಿಗೆ ಪುರೋಹಿತ ಅಂತ ಹೇಳ್ತಾರೆ. ಅಂದರೆ ನಮ್ಮನ್ನ ಒಂದು ಒಳ್ಳೆಯ ಸನ್ಮಾರ್ಗದಲ್ಲಿ ಒಬ್ಬರನ್ನ ಕರ್ಕೊಂಡು ಬಿಡೋಕ್ಕೆ ಒಬ್ಬ ವ್ಯಕ್ತಿ ಬೇಕು, ಅವನ ಪುರೋಹಿತ ಅಂತಾರೆ. ಇದು ಮನುಷ್ಯರಲ್ಲಿ. 6ನೇದು ಏನು ಹೇಳುತ್ತೆ ಅಂತಂದರೆ, 6ನೇದಲ್ಲಿ ಸಕಲ ಚರಾಚರ ವಸ್ತುಗಳಲ್ಲೂ, ಕಲ್ಲು ಮಣ್ಣು ಬೆಟ್ಟ ಗುಡ್ಡ ನದಿ ಎಲ್ಲ ವಸ್ತುಗಳಲ್ಲೂ, ಎಲ್ಲ ಧರ್ಮದವರು, ಎಲ್ಲ ಜನಾಂಗದವರಲ್ಲೂ ನೀನು ಹಿತವಾಗಿರಬೇಕು, ಒಳ್ಳೆಯವನಾಗಿರ್ಬೇಕು. ಸಕಲ ಚರಾಚರ ವಸ್ತುಲ್ಲೂ ಭಗವಂತನ ಸ್ವರೂಪವನ್ನು ಕಂಡು ಅವರಲ್ಲೂ ಒಳ್ಳೇದಾಗ್ಲಿ, ನಿನಗೂ ಒಳ್ಳೇದಾಗ್ಲಿ ಅಂತವನ್ನ ಪ್ರೇರೇಪಣೆ ಮಾಡಿಸುವವನು ಪುರೋಹಿತ ಅಂತ ಹೇಳ್ತಾರೆ. ನೋಡಿ, ಕಮದಲ್ಲೂ ದೇವರಿದ್ದಾನ, ಅಲ್ಲಿದ್ದಾನೆ. ಸರಿ, ಕಮದಲ್ಲಿ ನರಸಿಂಹ ಅವತಾರ ಆಯಿತು, ತೋರಿಸ್ಕೊಟ್ಟಾರೆ ಯಾರು? ಪ್ರಹ್ಲಾದ. ಸೊ ಆ ಒಂದು ಶಕ್ತಿಯಿಂದ ಜಗತ್ತಿಗೆ ಅನೇಕ ಕಂಟಕಗಳು ನಾಶ ಆಯಿತು. ಇಲ್ಲದ್ರೆ ಹಿರಣ್ಯಕಶಿಪು ಇವತ್ತು ಬದುಕಿದ ಭಾಳ ತೊಂದರೆ ಆಗ್ತಿತ್ತು. ಸೊ ಲೋಕವನ್ನ, ಜಗತ್ತನ್ನ, ಹಿತವನ್ನ ಕಾಪಾಡಿದ ಪ್ರಹ್ಲಾದ. ಸಕಲ ಚರಾಚರ ವಸ್ತುಗಳಲ್ಲೂ ಇದ್ದಾನೆ ಅಂತೇಳಿ. ಇದು 6ನೇದು. 7ನೇ ಡೆಫಿನೇಷನ್ ಏನಪ್ಪ ಅಂತಂದರೆ, ನಮ್ಮ ದೇಹ ಟಾಕ್ಸಿನ್ ಇದೆ, ಮನಸ್ಸಿನಲ್ಲಿ ಹಲವಾರು ಕೊಳಕು ಇದೆ, ಕ್ಲೇಶ ಇದೆ. ಗಂಡು ಮದುವೆ ಆಗಿ, ಮಕ್ಕಳು ಮದುವೆ ಆಗಿಲ್ಲ, ಇನ್ನು ಸಂತಾನ ಆಗಿಲ್ಲ, ಕೆಲಸ ಸಿಕ್ಕಿಲ್ಲ, ಆ ಲಾಸು ಈ ಲಾಸು, ತುಂಬ ಮನಸ್ಸಲ್ಲಿ ಚಿಂತೆ, ಬಾಡಿನಲ್ಲಿ ಹಲವಾರು ಬಾಧೆಗಳು, ಹಲವಾರು ನೋವುಗಳು. ದೇಹಕ್ಕೆ ಮನಸ್ಸಿಗೆ ಸಂತೋಷ ಕೊಡುವಂಥದ್ದು. ಚಿಂತೆ ಮಾಡಬೇಡ್ರಿ, ಮದುವೆ ಆಗತ್ತೆ. ಚಿಂತೆ ಮಾಡಬೇಡ್ರಿ, ಮಕ್ಕಳಾಗತ್ತೆ. ಚಿಂತೆ ಮಾಡಬೇಡ್ರಿ, ಕೆಲಸ ಸಿಗುತ್ತೆ. ಅಯ್ಯೋ ತುಂಬ ನೋವಾ, ಮಂಡಿ ನೋವಾ, ಇದೆಲ್ಲ ಹಾಗೆ ಹೀಗೆಂತೆಲ್ಲ ಹೇಳ್ತಾ ಇರ್ತೀವಿ. ಅದಕ್ಕೆ ಅವರು ಈ ಮಂತ್ರ ಹೇಳು, ಈ ಪೂಜೆ ಮಾಡಿ ಅಂತ ತಿಳುವಳಿಕೆ ಕೊಡುವಂಥವನು ಪುರೋಹಿತ ಅಂತ. ಅಂದರೆ ದೇಹ ಮತ್ತು ಮನಸ್ಸಿನಲ್ಲಿರುವಂಥ ಕ್ಲೇಶಗಳನ್ನು ನಾಶ ಮಾಡಿ ಮನಸ್ಸಿಗೂ ದೇಹಕ್ಕೂ ಶಾಂತಿ, ಸಹನೆಯನ್ನು, ಸೌಹಾರ್ದವನ್ನು ತುಂಬುವಂತೆ ಮಾರ್ಗದರ್ಶನ ಕೊಡುವನು ಪುರೋಹಿತ. ಅವನು ಯಾವರೇ ಆಗಿರಲಿ. 8ನೇದು ಕುಟುಂಬ, ನಮ್ಮ ಮನೆ ಕುಟುಂಬ. ಮನೆಯವರೆಲ್ಲರೂ, ಗಂಡ ಒಂಥರ ಆಡ್ತಾನೆ, ಹೆಂಡತಿ ಒಂಥರ ಆಡ್ತಾಳೆ, ಮಕ್ಕಳು ಒಂಥರ ಆಡ್ತಾರೆ, ಆಮೇಲೆ ಅಜ್ಜ ಒಂಥರ, ಅಜ್ಜಿ ಒಂಥರ. ಅಯ್ಯೋ, ಒಂದು ಮನೇಲಿ 5 ಜನ 5 ಥರ ಆಡ್ತಾರೆ. ಇವರೆಲ್ಲರೂ ಒಟ್ಟುಗೂಡಿಸಿ ಒಮ್ಮತದಲ್ಲಿ ಒಂದೇ ಪಾತಲ್ಲಿ ನಡ್ಕೊಂಡೋಗಿ ಆರಾಮಾಗಿ ಸುಖ ಸಂಸಾರ ನಡೆಸಬೇಕು ಅನ್ನೋದಾಗಿದ್ರೆ ಇಂಜೆಕ್ಷನ್ ಟಾನಿಕ್ ಮಾತ್ರ ಇಲ್ಲ. ಅದಕ್ಕೆ ಮನೆಗೆ ಬೇಕಾದಂಥ ಅವ್ರಿಗೂ ಮನೆಗೂ ಬೇಕು, ಆ ಮನೇಲಿ ವಾಸ ಮಾಡೋ ಸದಸ್ಯರಿಗೂ, ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಒಂದು ಹಿತವನ್ನು ಬಯಸಬೇಕು ಅಂತಂದರೆ ಅಲ್ಲೊಂದು ಗೈಡ್ ಬೇಕು. ಗೈಡ್ ಅಲ್ಲೇನು ಹೋಮ ಮಾಡ್ತಿಲ್ಲ, ಪೂಜೆ ಮಾಡ್ತಿಲ್ಲ, ಮನೇಲಿ ಗಲಾಟೆ ಆಗ್ತಿದೆ ಅಷ್ಟೇ, ಅಂಡರ್ಸ್ಟ್ಯಾಂಡಿಂಗು. ಅಲ್ಲೊಂದು ಏನು ಪೂಜೆ ಪುರಸ್ಕಾರಗಳಿಲ್ಲ. ಆ ಒಂದು ವಾತಾವರಣದಲ್ಲಿ ಯಾರಾದರೂ ಒಬ್ರು ಕೂತೋಗೆ ಬುದ್ಧಿ ಹೇಳಿ ಶಾಂತಿ ಸಹನೆಯನ್ನು ಸೃಷ್ಟಿ ಮಾಡುವವನು ಪುರೋಹಿತ. ಹಿತವನ್ನು ಬಯಸುವವನು
ಪುರ ಅಂದರೆ ಒಂದು ವಾಸ್ತು. ಆ ವಾಸ್ತುನಲ್ಲಿರುವಂಥ ಗೊಂದಲವನ್ನು ನಾಶ ಮಾಡಿ ಸಂತೋಷವನ್ನು, ಶಾಂತಿಯನ್ನು ತುಂಬುವವನಿಗೆ ಪುರೋಹಿತ ಅಂತ ಹೇಳ್ತಾರೆ. ಮನಸ್ಸಿಗೆ, ದೇಹಕ್ಕೆ ಬಲವನ್ನು ತುಂಬುವಂಥವನು ಪುರೋಹಿತ. ಮನಸ್ಸಿಗೆ ಧ್ಯಾನ ಮಾಡು, ಭಜನೆ ಮಾಡು, ಮತ್ತು ಮಂತ್ರ ಹೇಳು, ಜಪ ಮಾಡು, ದೇಹಕ್ಕೆ ಯೋಗ ಮಾಡು, ಪ್ರದಕ್ಷಿಣೆ ಮಾಡು, ಯಾತ್ರೆ ಮಾಡು, ದೇಹ ದಂಡಿಸು. ಹೀಗೆ ದೇಹಕ್ಕೆ ಬಲ, ಮನಸ್ಸಿಗೆ ಬಲ ತುಂಬುವಂತೆ ಪ್ರೇರೇಪಣೆ ಮಾಡುವವನು ಪುರೋಹಿತ. ಯಾರು ಆಗಿರ್ಬೋದು ರೀ, ಪಕ್ಕದ ಮನೆಯವರಾಗಿರ್ಬೋದು, ಒಂದು ಚಿಕ್ಕ ಮಗು ಆಗಿರ್ಬೋದು, ಅಥವಾ ಯಾರು ಕುಂಟನೋ ಕುರುಡೋ ಯಾರೋ ಆಗಿರ್ಬೋದು, ನಮಗೆ ದೇಹಕ್ಕೆ ಮನಸ್ಸಿಗೆ ಬಲ ತುಂಬುವವನು, ನಮ್ಮ ಕುಟುಂಬಕ್ಕೆ ಹಿತವನ್ನು ಬಯಸುವವನು, ನಮ್ಮ ಮುಂದೆ ನಿಂತು ಎಲ್ಲವನ್ನು ಸುಖವಾಗಿರಲಿ ಅಂತ ಹೇಳಿ ಎಲ್ಲರೂ ಒಳ್ಳೇದು ಮಾಡುವಂಥವನು ಪುರೋಹಿತ ಅಂತ. ಇದು 9ನೇ. 10ನೇ ಏನಪ್ಪ ಅಂತಂದರೆ ದೇವತೆಗಳನ್ನು ವಶೀಕರಣ ಮಾಡಿಕೊಂಡು, ಅಂದರೆ ದೇವತೆಗಳಿಗೆ ಅವನು ತುಂಬ ಹತ್ರ ಆಗಿ ಅವನು ದೇವರಿಂದ ಆಶೀರ್ವಾದ ಪಡೆದು ಅವನು ನಮಗೆ ಆಶೀರ್ವಾದ ಮಾಡ್ತಾನಲ್ಲ, ಅವನು ಪುರೋಹಿತ ಅಂತ. ಉದಾಹರಣೆಗೆ ನಾನು ಒಂದು ಗಣಪತಿನ ಚೆನ್ನಾಗಿ ಜಪ ಮಾಡಿ ಪೂಜೆ ಮಾಡಿ ಗಣಪತಿ ನಾನು ವಶೀಕರಣ ಮಾಡ್ಕೊಂಡಿದ್ರೆ, ಒಲಿಸ್ಕೊಂಡಿದ್ರೆ, ನನ್ನ ಹತ್ರ ಬಂದಾಗ ಗಣಪತಿನ ಮಂತ್ರಶಕ್ತಿಯಿಂದ, ಗಣಪತಿ ಆಶೀರ್ವಾದದಿಂದ ನಾನು ಒಳ್ಳೇದು ಹಿತವನ್ನು ಬಯಸ್ತೀನಿ. ಇದಕ್ಕೆ ಪುರೋಹಿತ ಅಂತಾರೆ. ಇದು 10ನೇ ಡೆಫಿನೇಷನ್. 11ನೇ ಡೆಫಿನೇಷನ್ ಏನಪ್ಪ ಅಂತಂದರೆ, ನನ್ನಲ್ಲಿ ಹಲವಾರು ಶಾಪಗಳಿದೆ, ಕೆಟ್ಟ ಕೆಲಸಗಳನ್ನು ಮಾಡಿದ್ದೀನಿ, ಹಲವಾರು ಪಾಪ ಕೆಲಸಗಳನ್ನು ಮಾಡಿದ್ದೀನಿ, ನಮ್ಮ ಗೋತ್ರದಲ್ಲಿ ತುಂಬ ಸ್ತ್ರೀ ಶಾಪ, ಪುರುಷ ಶಾಪ, ಆ ಶಾಪ, ಈ ಶಾಪ, ಬಾಧೆ, ಗೀದೆ ಎಲ್ಲ ಇದೆ, ನನಗೇನು ಮಾಡೋಕ್ಕೆ ಗೊತ್ತಾಗ್ತಿಲ್ಲಲ್ಲ ಅಂತ ಅವನು ಕೇಳಿದಾಗ ಆ ವ್ಯಕ್ತಿ ಈ ಶಾಪಕ್ಕೆ ಈ ಥರ ಮಾಡು, ಈ ಬಾಧೆಗೆ ಈ ಥರ ಮಾಡು, ಈ ಥರ ತೊಂದರೆಗೆ ಈ ಥರ ಮಾಡು ಅಂತ ಗೈಡ್ ಮಾಡ್ತಾನಲ್ಲ, ಅವನು ಪುರೋಹಿತ ಅಂತೇಳಿ. ನಮ್ಮ ಶಾಪ ಪಾಪ ಬಾಧೆಗಳಿಗೆ ಬಿಡುಗಡೆ ಆಗೋಕ್ಕೆ ನಮ್ಮ ಹಿತವನ್ನು ಬಯಸುವವನು ಪುರೋಹಿತ ಅಂತ ಹೇಳಿ. ಇದು 11ನೇದು. 12ನೇ ಡೆಫಿನೇಷನ್ ಏನು ಗೊತ್ತಾ? 12ನೇ ಡೆಫಿನೇಷನ್ ಏನಪ್ಪ ಅಂತಂದರೆ, ನಮ್ಮಿಂದ ದೇವರಿಗೆ ಹಿತ ಕೊಡೋದು, ದೇವರಿಂದ ನಮಗೆ ಹಿತ ಬರುವಂಥದ್ದು. ಅಭಿಷೇಕ ಮಾಡಿಸ್ತೀನಿ, ಹೂವಿನ ಅಲಂಕಾರ ಮಾಡಿಸ್ತೀನಿ, ಅರ್ಚನೆ ಮಾಡಿಸ್ತೀನಿ, ದೇವರಿಗೆ ಹಿತ, ಸಂತೋಷ ಕೊಡಿಸ್ತಾ ಇದ್ದೀನಿ. ಅದೇ ಥರ ದೇವ್ರು ನಮಗೂ ಸಂತೋಷ ಕೊಡಬೇಕಲ್ವಾ? ಅದು ಹೆಂಗೆ ಕೊಡೋದು, ತಗೊಳ್ಳೋದು ಹೇಗೆ ಅಂತ ತೋರಿಸ್ಕೊಡೋನು ಪುರೋಹಿತ ಅಂತ ಹೇಳ್ತಾರೆ. ಇನ್ನೊಂದು ಕೊನೆಯದಾಗಿ ಒಂದು ಡೆಫಿನೇಷನ್ ಇದೆ ಪುರೋಹಿತ ಅಂತಂದರೆ. 13ನೇ ಡೆಫಿನೇಷನ್ ಏನಪ್ಪ ಅಂತಂದರೆ, ಪುರದ ಜನರನ್ನ ಸನ್ಮಾರ್ಗದಲ್ಲಿ ತಗೊಂಡು ಹೋಗುವವನು ಪುರೋಹಿತ ಅಂತ. ಇಲ್ಲಿ ಒಂದೇ ಮನೆಯಲ್ಲ, ಒಬ್ಬನೆಲ್ಲ, ಪುರದ ಜನ ಅಂದರೆ ಎಲ್ಲ ಜನಗಳು, ಊರಲ್ಲಿ ಗೌಡರು, ಲಿಂಗಾಯತರು, ಅವರು ಎಲ್ಲರೂ ಇದ್ದಾರೆ. ಅವರೆಲ್ಲರೂ ಒಳ್ಳೆ ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗಿ ಅವ್ರಿಗೂ ಹಿತ, ಗ್ರಾಮಕ್ಕೂ ಹಿತ, ಊರಿಗೂ ಅಪುರ ಹಿತವನ್ನು ಬಯಸುವವನು ಪುರೋಹಿತ ಅಂತ. ಇದಕ್ಕೆ ಯಾವ ಜಾತಿಯವನಾರು ಆಗಿರ್ಬೋದು, ಇಂಥವರೇ ಆಗಬೇಕು ಅಂತೇನಿಲ್ಲ. ಅದರಿಂದ ಇವತ್ತು ಗೌಡ್ರ ಜನಾಂಗದಲ್ಲೂ ಪುರೋಹಿತರಿದ್ದಾರೆ, ಭಾಳ ಚೆನ್ನಾಗಿ ವೇದ ಮಂತ್ರ ಕಲ್ತ್ಕೊಂಡು ಹೋಮ ಎಲ್ಲ ಮಾಡಿಸ್ತಾರೆ. ಆರ್ಯ ವೈಶ್ಯದಲ್ಲೂ ಕೂಡ ಪುರೋಹಿತರಿದ್ದಾರೆ, ಲಿಂಗಾಯತರಲ್ಲೂ ಕೂಡ ಪುರೋಹಿತರಿದ್ದಾರೆ, ತುಂಬ ಚೆನ್ನಾಗಿ ವೇದಗಳು ಹೇಳ್ತಾರೆ, ಹೋಮಗಳು ಮಾಡಿಸ್ತಾರೆ, ರಥೋತ್ಸವ, ದೊಡ್ಡ ದೊಡ್ಡ ಯಾಗಗಳನ್ನು ಮಾಡ್ತಾರೆ. ಕುರುಬ ಜನಾಂಗದಲ್ಲೂ ಪುರೋಹಿತರಿದ್ದಾರೆ. ಹೀಗೆ ಅವರವರ ಕಮ್ಯುನಿಟಿನಲ್ಲಿ ಕೂಡ ಪುರದ ಹಿತವನ್ನು ಕಾಪಾಡೋರು ಇದ್ದಾರೆ. ಯಾರು ಪುರದ ಹಿತವನ್ನು ಕಾಪಾಡ್ತಾನೋ ಅವನು ಬ್ರಾಹ್ಮಣ. ಸಕಲ ಚರಾಚರ ವಸ್ತುಗಳಲ್ಲೂ ಸುಖವನ್ನು, ಹಿತವನ್ನು ತುಂಬುವವನು ಬ್ರಾಹ್ಮಣ ಅಂದರೆ ಪುರೋಹಿತ. ಇದನ್ನ ಬಹಳ ಚೆನ್ನಾಗಿ ಮನುಸ್ಮೃತಿನಲ್ಲಿ ಅರ್ಥೈಸಿದ್ದಾರೆ. ಸೊ ಪುರೋಹಿತ ಆಗಬೇಕು ಅಂತಂದರೆ ಈ ಎಜುಕೇಷನ್, ಈ ಕ್ವಾಲಿಫಿಕೇಷನ್ ಇರಬೇಕು. ಇಲ್ಲ ಅಂದರೆ ಭಾಳ ವೇಸ್ಟು. ನಾನು ಎಷ್ಟೋ ಸಲ ನೋಡಿದ್ದೀನಿ. ನಾವು ಒಂದ್ಸಲ ಪುರೋಹಿತರಿಗೆ ಒಬ್ರು ಕರೆಸಿದ್ವಿ. ನಾವು ಮಾಡ್ತಿರ್ಬೇಕಾದ್ರೆ ಪುರೋಹಿತರು ಎಲ್ಲ ಪೂಜೆ ಎಲ್ಲ ಆದಮೇಲೆ ಹೋಗ್ಬೇಕಾದ್ರೆ ಬೆಳ್ಳಿದು ಉದ್ಧರಣೆ, ಪಂಚಪಾತ್ರೆ, ಅರ್ಘ್ಯ ಪಾತ್ರೆ, ತಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಇವನ್ನ ಪುರೋಹಿತ ಅಂದ್ರೇನು? ಹಿತ ಕೊಡ್ತಾರೋ ಅಥವಾ ನೋವು ಕೊಡ್ತಾರೋ? ಎಲ್ಲ ಆದಮೇಲೆ ಅಯ್ಯೋ ಬೆಳ್ಳಿ ತಟ್ಟೆ, ಚೊಂಬು, ಪಂಚಪಾತ್ರೆ ಉದ್ಧರಣೆ ಇಲ್ವಲ್ಲ ಅಂತ ಆಮೇಲೆ ಯೋಚನೆ ಮಾಡಿದಾಗ ಆಮೇಲೆ ಗೊತ್ತಾಯ್ತು ಪುರೋಹಿತ ತಗೊಂಡೋಗಿದ್ದಾರೆ ಅಂತ. ಇಲ್ಲ ನಾನು ತಗೊಂಡೋಗಿಲ್ಲ. ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಎಲ್ಲ ಎತ್ಕೊಂಬಂದು ಕೊಟ್ಟರು. ಇವನ್ನ ಪುರೋಹಿತ ಅಂತ ಕರೆಯಕ್ಕಾಗತ್ತಾ? ಒಂದು ಹಿತ ಬಯಸ್ಬೇಕಾದ್ರೆ ಅವನು ಮನಸ್ಸಲ್ಲಿ ಎಲ್ಲ ಥರ ದ್ವೇಷ, ರಾಗ, ಹಸುಗಳನ್ನು ಬಿಡಬೇಕು. ಇವನ್ ಬೇರೆ ಜಾತಿ ಅಂತೆಲ್ಲ 10 ಮಂತ್ರ ಹೇಳೋದು, 5 ಮಂತ್ರ ಹೇಳ್ಬಿಡೋದು. ಇವ್ನು ನಮ್ಮವನು ಅಂತೇಳಿ 10 ಇನ್ನೊಂದಷ್ಟು ಎಕ್ಸ್ಟ್ರಾ ಹೇಳಿ ಚೆನ್ನಾಗಿ ಪೂಜೆ ಮಾಡಿಸೋದು, ಭೇದ ಭಾವಗಳಿಂದ ಪೂಜೆ ಮಾಡಿಸೋನು ಪುರೋಹಿತ ಅಲ್ಲ.
ಪೂಜೆ ಮಾಡಿಸ್ಬೇಕು ಕತ್ಕೊಂಡು ಹೋಗೋದು, ಆಮೇಲೆ ಇನ್ನೂ ಒಂಥರ ಹೇಳೋದೊಂದು 5,000 ರೂಪಾಯಿ ಫಿಕ್ಸ್ ಮಾಡಿದ್ರೆ ಇನ್ನು 2,000 ಎಕ್ಸ್ಟ್ರಾ ಕುಡಿದು ಗಲಾಟೆ ಮಾಡೋದು. ಹಾಗೆ ಹಿತ ಇಲ್ಲಿ ಬಯಸ್ದಂಗೆ ಆಯಿತು, ನೋವು ಕೊಟ್ಟಂಗಾಯಿತು, ಮುಂದೆ ನಿಂತ್ಕೊಂಡು ನೋವು ಕೊಟ್ಟಂಗಾಯಿತು. ಅದರಿಂದ ಪುರೋಹಿತ ಅನ್ಬೇಕಾದ್ರೆ ಯಾರು ಬೇಕಾದ್ರೆ ಆಗ್ಬೋದು, ಯಾವ ಜನಾಂಗದವ್ರು ಬೇಕಾದ್ರೆ ಪುರೋಹಿತರು ಆಗ್ಬೋದು. ಆಗ ಈ ತತ್ವಗಳ 13 ವೆರೈಟಿ ಡೆಫಿನೇಷನ್ ನಾನು ಏನು ಹೇಳಿದ್ನೋ ಅದನ್ನು ಪಾಲನೆ ಮಾಡಿದ್ರೆ ಮಾತ್ರ ಅವನ ಕೈಲಿ ನಾವು ಏನಾದ್ರು ಪೂಜೆ ಮಾಡಿಸಿದ್ರೆ, ನಾಮಕರಣ ಮಾಡಿಸಿದ್ರೆ, ಸತ್ಯನಾರಾಯಣ ಪೂಜೆ ಮಾಡಿಸಿದ್ರೆ, ಅಥವಾ ಇನ್ನೇನೋ ಒಂದು ಶುಭ ಅಶುಭಗಳನ್ನು ಮಾಡಿಸಿದ್ರೆ ಫಲ ಸಿಗ್ತದೆ. ಯಾರಲ್ಲಿ 13 ಕ್ವಾಲಿಟಿ ಇರ್ತದೋ ಅಂಥವನ್ನ ಪುರೋಹಿತ ಅಂತ ಕರೀತಾರೆ. ಅವ್ನು ಯಾವ ಜಾತಿಲಾರು ಹುಟ್ಟಿರಲಿ ಈ 13 ಕ್ವಾಲಿಫಿಕೇಶನ್ ಇರಬೇಕು. ದೇವರ ಹತ್ರ ಮಾತಾಡಿ ದೇವರ ಹತ್ರ ಕನೆಕ್ಟ್ ಇದ್ದು ದೇವರಿಗೆ ಕ್ಲೋಸ್ ಆಗ್ತೀನಿ ಅನ್ನೋದು ಆಧ್ಯಾತ್ಮಿಕ ಪುರೋಹಿತ್ಯ. ಜನಗಳಿಗೆ ಒಳ್ಳೇದು ಮಾಡಿ ಕೆಲಸ ಕೊಡಿಸೋದು, ಮದುವೆ ಮಾಡಿಸೋದು, ಊಟ ಹಾಕ್ಸೋದು, ಮನೆ ಕಟ್ಟಿಸ್ಕೊಡೋದು, ಜನಗಳಿಗೆ ಮುಂದೆ ನಿಂತು ಸೇವೆ ಮಾಡುವವನು, ಸಂತೋಷ ಕೊಡುವವನು ಪುರೋಹಿತ ಅಂತ. ಅವನು MLA ಆಗಿರ್ಬೋದು, MP ಆಗಿರ್ಬೋದು, ಯಾರು ಬೇಕು ಜನಗಳಿಗೆ ಒಳ್ಳೇದು ಮಾಡ್ತಿರ್ಬೇಕು, ಜನಗಳಿಗೆ ಹಿತ ಕೊಡ್ಬೇಕು, ಜನಗಳಿಗೆ ಸುಖ ಕೊಡ್ಬೇಕು, ಜನಗಳಿಗೆ ಶಾಂತಿ ಕೊಡ್ಬೇಕು. ಯಾರು ಜನಗಳಿಗೆ ಸುಖ ಶಾಂತಿ ಸಂತೋಷವನ್ನು ಕೊಡ್ತಾನೋ ಅವನು ಪುರೋಹಿತ ಅಂತ ಮನುಶ್ರುತಿ ಹೇಳುತ್ತೆ. ಇಷ್ಟೇ ಸಿಂಪಲ್ಲು. ಅಂದರೆ ಪೂಜೆ ಮಾಡೋನೇ ಪುರೋಹಿತ ಅಂತ ಅಲ್ಲ. ಪುರ ಅಂದರೆ ಊರು, ಪುರಸ್ ಅಂದರೆ ಮುಂದೆ ಮುಂದೆ ನಿಂತು ಎಲ್ರಿಗೂ ಒಳ್ಳೇದು ಮಾಡ್ಕೊಂಡು ಬರ್ತಿರೋನೇ ಪುರೋಹಿತ. ಇದು ಅವತ್ತಿನ ಕಾಲದಲ್ಲಿ ಇದ್ದಂಥ ಒಂದು ಕ್ವಾಲಿಫಿಕೇಶನ್, ಅದೇ ಒಂದು ಗತ್ತು, ಅದೊಂದು ಹುದ್ದೆ. ಕೆಲವು ಡಾಕ್ಟರ್ ಆಗ್ತಾರೆ, ಕೆಲವು ಇಂಜಿನಿಯರ್ ಆಗ್ತಾರೆ, ಕೆಲವು ಅಡ್ವೊಕೇಟ್ ಆಗ್ತಾರೆ, ಕೆಲವು ಜಡ್ಜ್ ಆಗ್ತಾರೆ, ಕೆಲವರು ಪೊಲೀಸ್ ಆಗ್ತಾರೆ, ಹೊಟ್ಟೆಪಾಡಿಗೆ. ಆದರೆ ಜಡ್ಜು ಕೂಡ ಪುರೋಹಿತರಾಗ್ಬೋದು, ಲಾಯರು ಕೂಡ ಪುರೋಹಿತರಾಗ್ಬೋದು. ಎಲ್ರಿಗೂ ಒಳ್ಳೇದು ಮಾಡೋನು, ಎಲ್ರಿಗೂ ಹಿತ ಬಯಸೋನು ಪುರೋಹಿತ ಅಂತ ಹೇಳುತ್ತೆ ಶಾಸ್ತ್ರ. ಅದರಿಂದ ಮಂತ್ರ ಹೇಳಿ ಪೂಜೆ ಮಾಡಿಸೋರೆ ಪುರೋಹಿತ ಅಲ್ಲ. ಸದಾ ಇಡೀ ಜಗತ್ತಿಗೆ, ಗ್ರಾಮಕ್ಕೆ, ಕುಟುಂಬಕ್ಕೆ ಅವನು ಒಳ್ಳೇದು ಮಾಡೋದವನು ಕುಲ ಪುರೋಹಿತ. ಎಲ್ಲ ಧರ್ಮದವ್ರಿಗೂ ಧಾರ್ಮಿಕ ಕಾರ್ಯಗಳನ್ನ ನಡೆಸು, ಬ್ರಹ್ಮೋತ್ಸವ, ರಥೋತ್ಸವ, ಅದನ್ನೇ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿ ಜನಗಳಿಗೆ ಒಳ್ಳೇದು ಮಾಡೋದು ಅದು ಪುರೋಹಿತ. ಮಂತ್ರಿಗಳಿಗೆ, MLAಗಳಿಗೆ, MP ಅವ್ರಿಗೆ ಪರ್ಸನಲ್ ಸೆಕ್ರೆಟರಿ ಆಗಿದ್ದು ಒಳ್ಳೆಯದನ್ನು ಅವನಿಗೂ ಗೈಡ್ ಮಾಡಿ, ಅವನಿಂದ MLAಯಿಂದ MP ಮಿನಿಸ್ಟರ್ ಜಗತ್ತಿಗೆ ಸಮಾಜಕ್ಕೆ ಒಳ್ಳೆ ಹಿತವನ್ನು ಕೊಡುವಂಥ ಕೆಲಸವನ್ನು ಮಾಡಿಸುವನು ಪುರೋಹಿತ. ಅದರಿಂದ ಪುರೋಹಿತ ಆದರೆ ಪೂಜೆ ಮಾಡಿಸೋರೆ ಪುರೋಹಿತರಲ್ಲ ನನ್ನ ಅರ್ಥದಲ್ಲಿ. ಬೇರೆಯವ್ರು ಯಾರು ಅನ್ಯತ ತಪ್ಪು ತಿಳ್ಕೋಬಾರ್ದು. ಪುರದ ಹಿತವನ್ನು ಕಾಪಾಡುವನು ಪುರೋಹಿತ. ಪುರ ಮುಂದೆ ನಿಂತು ಹಿತವನ್ನು ಬಯಸುವವನು, ಮುಂದೆ ನಿಂತು ಕೆಟ್ಟದ್ದು ಬಯಸುವವನು ಪುರೋಹಿತ ಅಲ್ಲ. ಆಮೇಲೆ ಪುರೋಹಿತರಲ್ಲೂ ಕೂಡ ಇವತ್ತು ಪೂಜೆ ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಬೇರೆ ಇದೆ. ಧಾರ್ಮಿಕ ಸ್ಪಿರಿಚುಯಾಲಿಟಿಲಿ ಬರೋ ಪುರೋಹಿತರು ಜಾತಿ ಧರ್ಮ ನೋಡ್ದೇನೆ ಇವತ್ತು ನನ್ನ ಕಡೆಯಿಂದ ಭಗವಂತನಿಗೆ ನನಗೆ ಕನೆಕ್ಟ್ ಮಾಡ್ತಿದ್ದಾನೆ ಅಂತ ಖುಷಿದ ಪೂಜೆ ಮಾಡಿಸ್ಬೇಕು. 5,000 ಕೊಟ್ಟರು ಒಂಥರ ಪೂಜೆ, 10,000 ಕೊಟ್ಟರು ಒಂಥರ ಪೂಜೆ. 5,000 ಕೊಟ್ಟರು ಬರೀ ಮಂತ್ರಾಕ್ಷತೆ ಕಲ್ಸಕ್ಕೆ, 20,000 ಕೊಟ್ಟರು ಹಾಲು ಶಾಲು ಪೇಟ ಹಾಕೋದು. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಸನ್ಮಾನ ಮಾಡಿ ಪೂಜೆ ಮಾಡೋದ್ರಲ್ಲಿ ಯಾವತ್ತೂ ಕ್ವಾಲಿಟಿ ಕೆಟ್ಟೋಗ್ಬಾರ್ದು, ಕ್ವಾಲಿಟಿ ಸ್ಟೆಪ್ಸ್ ಮಿಸ್ ಆಗಬಾರ್ದು, ಮಂತ್ರ ಮಿಸ್ ಆಗಬಾರ್ದು. ಕ್ರಿಯೆ ಕರ್ಮ ಪಾದ್ಯೋಪಾದಂ ಸಮರ್ಪಯಾಮಿ. ಕಾಲ್ಚೊಳಗೆ ನೀರು ಕೊಡ್ತಾ ಇದ್ದೀನಿ ಅಂದರೆ ಮಂತ್ರರು ಬಾಯಿ ಬರಬೇಕು, ತಂತ್ರರು ನಡೀತಾ ಇರಬೇಕು, ಕ್ರಿಯೆ ನಡೀತಾ ಇರಬೇಕು. ಪಾದ್ಯೋಪಾದ ಸಮರ್ಪ ಹೇಳಾದ್ಮೇಲೆ ಒಂದು ಉದ್ದಡ ನೀರು ಬಿಟ್ರೆ ಅಂತ 2 ನಿಮಿಷ ಆದ್ಮೇಲೆ ಬಿಟ್ರೆ ಅದು ಅನರ್ಥ, ಅದು ಫಲ, ಅದು ಕ್ವಾಲಿಟಿ ಚೆನ್ನಾಗಿಲ್ಲ. ಅದರಿಂದ ಪೂಜೆ ಮಾಡೋರು ನೋಡಿ, ನಾನು ಎಷ್ಟೋ ಜನ ನೋಡಿದ್ದೀನಿ ಸಿಕ್ಕಾಪಟ್ಟೆ ಪೌರೋಹಿತ್ಯ ಮಾಡ್ತಾರೆ, ನೆಕ್ಸ್ಟ್ ಡೇ ಬೆಳಿಗ್ಗೆ ದುಡ್ಡೇ ಇರಲ್ಲ ಅವ್ರ ಹತ್ರ. ತುಂಬ ಸಂಪಾದನೆ ಮಾಡ್ತಾರೆ, ಆದರೆ ದುಡ್ಡೇ ಇರೋದಿಲ್ಲ. ನೆಕ್ಸ್ಟ್ ಒಂದು ಊಟಕ್ಕೆ ಹೆಂಗಪ್ಪ, ಒಂದು ತುಂಡು ಬಟ್ಟೆಗೆ ಹೇಗಪ್ಪ ಅಂತ ಕಾಯ್ತಿರ್ತಾರೆ. ಕಾರಣ ಕ್ವಾಲಿಟಿ ಆಫ್ ಪೂಜಾ, ಕ್ವಾಲಿಟಿ ಆಫ್ ಸರ್ವಿಸ್. ನಾನು ಆಗಲೇ ಹೇಳಿದೆ, ಪುರೋಹಿತ ಒಬ್ಬ ಆರ್ಡಿನರಿ ಮನುಷ್ಯನಿಗೂ ದೇವತೆಗಳಿಗೂ ಮಧ್ಯೆ ಒಬ್ಬ ದೊಡ್ಡ ರಾಯಭಾರಿ, ಅಂಬಾಸಿಡರ್. ನಮ್ಮನ್ನು ಅವನು ಕನೆಕ್ಟ್ ಮಾಡ್ತಿದ್ದಾನೆ. ನಾನು ತಪ್ಪು ಮಾಡೋದು, ಪುರೋಹಿತ ತಪ್ಪು ಮಾಡಬಾರ್ದು, ಮಾಡೋ ಕರ್ಮಗಳಲ್ಲಿ ದೋಷ ಬರಬಾರ್ದು. ಕೊನೆಯಲ್ಲಿ ಪೂಜಾ ಕಾಲೇ ಮಧ್ಯೆ ಮಂತ್ರ ತಂತ್ರ ಧ್ಯಾನ ನಿಯಮ ಸ್ವರ ವರ್ಣ ನ್ಯೂನ್ಯಾತಿ ಲೋಪದೋಷ ಪ್ರಾಯಶ್ಚಿತ್ತಾರ್ಥಂ ನಾಮತ್ರ ಮಹಾಜಪಂ ಚ ಕರಿಷ್ಯೆ. ಅದು ಸರಿಯಾಗಿರಲ್ಲ. ಓಂ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಮಚ್ಯುತಾಂ ಅನಂತಾಯ ಗೋವಿಂದಾಯ ನಮಃ ಮಚ್ಯುತಾಂ ಅನಂತಾಯ ಗೋವಿಂದಾಯ ನಮಃ ಮಚ್ಯುತಾನಂತ ಗೋವಿಂದೋಭ್ಯೋ ನಮಃ ಅದು ಹೇಳಲ್ಲ. ಬಾಯಲ್ಲಿ ಹೇಳ್ಬಿಟ್ಟು ಆ ಕರ್ಮ, ಕ್ರಿಯೆ, ಆಕ್ಷನ್ಸ್ ಇವೆಲ್ಲ ಹುಟ್ಟಿ ಆ ಮಂತ್ರ ಉಚ್ಚಾರಣೆ, ಪದಗಳ ಸ್ಥಾನ, ವ್ಯಾಕರಣ,
ಸರಿಯಾದ ಪದಗಳನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಸ್ಥಳದಲ್ಲಿ ಉಚ್ಚಾರಣೆ ಮಾಡಿದಾಗಲೇ ಅದು ಫಲ ಆಗೋದು. ಎಷ್ಟೋ ಜನ ಚಂಡಿ ಹೋಮ ಮಾಡಿಸ್ದೆ, ಶತಚಂಡಿ ಸಹಸ್ರ ಚಂಡಿ ಹೋಮ ರುದ್ರ ಎಲ್ಲ ಮಾಡಿಸ್ದೆ ಅಂದರೆ ಅವ್ರಿಗೆ ಇನ್ನೂ ದರಿದ್ರ ಹೋಗಿರೋದಿಲ್ಲ, ಅವ್ರಿಗೆ ಇದ್ದಂಗೆ ಇರ್ತಾರೆ. ಇಷ್ಟೆಲ್ಲ ಖರ್ಚು ಮಾಡೋದು ನಮ್ಗೆ ಒಳ್ಳೇದಾಗಿಲ್ಲ ಅಂದರೆ ಮಾಡಿಸೋರು ಸರಿಯಾಗಿ ಮಾಡಿಸಿಲ್ಲ, ಭಾವನೆ ಶುದ್ಧ ಇಲ್ಲ. ದುಡ್ಡು ಬರೋದೇ ನೋಡೋದಲ್ಲ, ದುಡ್ಡು ತಗೊಂಡು ನಾನು 5,000 ಕೊಟ್ಟರೆ ಅದು 1,00,000ಕ್ಕೆ ಸಂಬಂಧಪಟ್ಟಂಥ ಕ್ವಾಲಿಟಿ ಆಫ್ ಪೂಜೆ ಪುರಸ್ಕಾರ ಮಾಡಿಸಿದ್ರೆ ಪೂಜೆ ಮಾಡಿಸ್ತವನಿಗೂ ಪೂಜೆ ಮಾಡ್ಸೋಕ್ಕೆ ಅಂತ ಇನ್ವೆಸ್ಟ್ ಮಾಡಿದವನಿಗೂ ಕೂಡ ಒಳ್ಳೇದಾಗುತ್ತೆ. ಅದಕ್ಕೆ ಎಷ್ಟೋ ಜನ ಪುರೋಹಿತರಿಗೆ ಭಾಳ ತುಂಬ ಇದೆ. ಯಾರು ಈ ಥರ ಭಾವನೆ ಉಳ್ಳವನೋ ಅಂಥವನಿಗೆ ನೀವೇನೇ ಕೊಟ್ಟರು ಕೂಡ ಒಳ್ಳೆಯದು. ಯಾಕೆಂದರೆ ಪುರದ ಹಿತವನ್ನು ಕಾಪಾಡೋದ್ರೆ ಭಗವಂತನ ಡೆಲಿಗೇಟ್ ಅಂತ. ನನ್ನ ಪರವಾಗಿ ನಿಂತು ನೀನು ಆಶೀರ್ವಾದ ಮಾಡು, ಅದಕ್ಕೆ ಪುರೋಹಿತ ಆಶೀರ್ವಾದ ಮಾಡ್ತಾನೆ. ಶತಮಾನಂ ಭವತು ಶತಾಯ ಪುರುಷಸ್ತೇಂದ್ರ ಆಯುಷ್ಯವೇದ ಪ್ರತಿಷ್ಠತಿ. ದೇವರ ಆಶೀರ್ವಾದ ಮಾಡಿಲ್ಲ, ದೇವರು ಹೇಳ್ದ ನೀನು ಆಶೀರ್ವಾದ ಮಾಡು ಅಂತ. ಅದಕ್ಕೆ ಒಬ್ಬ ಜ್ಞಾನಿ ಪುರದ ಹಿತವನ್ನು ಬಯಸುವವನು ಬ್ರಹ್ಮಜ್ಞಾನಿಯನ್ನು ದೈವ ಸಂಭೂತ, ಅವನಿಗೆ ನೀವೇನೇ ಕೊಟ್ಟರು ಆ ಭಗವಂತನ ತಲುಪುತ್ತೆ. ಅವ್ರಿಗೆ ಏನೇ ನಮಸ್ಕಾರ ಮಾಡಿದ್ರು ಆ ನಮಸ್ಕಾರ ಭಗವಂತನ ತಲುಪುತ್ತೆ ಅಂತ ಮನುಶ್ರುತಿ ಹೇಳುತ್ತೆ. ಇದು ಧರ್ಮ ಸಿಂಧು ಅಂತ ಕರೀತಾರೆ ಇದಕ್ಕೆ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪುರೋಹಿತರಾಗ್ಬೋದು. ನಿಮ್ಮ ಮನೆಗೋಸ್ಕರ ನಿಮ್ಮ ಮನೇಲಿ ಪೂಜೆ ಮಾಡ್ಕೊಳ್ಕಾರು ಪುರೋಹಿತರಾಗಿ, ಆಗ ನೀವು ಡೈರೆಕ್ಟ್ ಇರ್ತೀರ, ಭಗವಂತನ ಕನೆಕ್ಟ್ ಆಗಿಬಿಡ್ತೀರ. ಮಧ್ಯವಸ್ಥಕ್ಕೆ ಯಾರು ಬೇಕಾಗಿಲ್ಲ, ಬ್ರೋಕರ್ ಬೇಡ, ಏಜೆಂಟ್ ಬೇಡ, ರಾಯಭಾರಿ ಬೇಡ. ನಮ್ಗೆ ಹೋಮ ಮಾಡಕ್ಕೆ ಬರಲ್ಲ, ಪುರೋಹಿತರು ಬೇಕು. ನಮ್ಮ ಮಂತ್ರ ಹೇಳಕ್ಕೆ ಬರಲ್ಲ, ಪುರೋಹಿತರು ಬೇಕು. ಅದಕ್ಕೆ ನಮಗೆ ಆಗಿ ನಾನೀಗ ಒಬ್ಬ ಪುರೋಹಿತ ಕರೆಸ್ದೆ, ಒಂದು ಹೋಮ ಮಾಡಿ ಅಂತ ಕೇಳಿದೆ, ಲಕ್ಷ್ಮೀ ಶ್ರೀನಿವಾಸ್ಗೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡಿ ಮಂತ್ರಶುದ್ಧಿ, ತಂತ್ರಶುದ್ಧಿ, ಎಲ್ಲ ಮಂತ್ರ ಯಂತ್ರ ಧ್ಯಾನ ಶುದ್ಧಿ ಪೂರಕವಾಗಿ ಏನಾದ್ರು ಮಾಡಿದ್ರೆ ಪುರೋಹಿತರಿಗೂ ಒಳ್ಳೇದು, ನನಗೂ ಒಳ್ಳೇದು. ಇಲ್ಲ ಅಂದರೆ ನಾನು ಏನೇ ಪೂಜೆ ಮಾಡಿಕೊಟ್ರಿ ಏನೂ ಆಗಿಲ್ವಲ್ರಿ, ನಾನು ಅವ್ರು ಕೇಳ್ತೀನಿ ಹೋಗಿ. ಆಮೇಲೆ ಅವನು ಇಲ್ಲಿಂದೆಲ್ಲ ದುಡ್ಡು ತೊಗೊಂಡು ಎಲ್ಲ ಹೋಗ್ತಾನೆ ಪೂಜೆ ಮಾಡಿಸಿದ್ದೀನಿ ಅಂತೇಳಿ. ಅದು ಕೂಡ ಅಲ್ಲೋದ್ರೆ ಹೆಂಡತಿ ಹುಷಾರಿರೋದಿಲ್ಲ, ಇನ್ಯಾವುದೋ ರೂಪದಲ್ಲಿ ದುಡ್ಡು ಖರ್ಚಾಗೋಗ್ಬಿಡುತ್ತೆ, ಮನೆ ಲಕ್ಷ್ಮಿ ಉಳಿಯೋದಿಲ್ಲ. ಯಾಕೆಂದರೆ ಕ್ವಾಲಿಟಿ ಆಫ್ ಸರ್ವಿಸ್ ಸರಿ ಇಲ್ಲ. ಇವತ್ತು ದಿವಸ ಪುರೋಹಿತರು ಎಷ್ಟು ಜನ ನೋಡಿ ನಮ್ಮ ಮನೇಲಿ ಪಂಚಪಾತ ಉದ್ದರಣೆ ಮತ್ತು ಬೆಳ್ಳಿ ತಟ್ಟೆಲ್ಲ ಎತ್ಕೊಂಡು ಹೋಗ್ಬಿಟ್ರು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು. ಇವಾಗೆಲ್ಲ ಹೆಂಗೆ ಇಂಥವ್ರಿಗೆ ಹೆಂಗೆ ನಮಸ್ಕಾರ ಮಾಡೋದು, ಇಂಥವ್ರಿಗೆ ಕೇಳಿ ಹೆಂಗೆ ಪೂಜೆ ಮಾಡಿಸೋದು? ಭಾಳ ಅವನು ಆ ಜಾತಿ, ಇವನು ಈ ಜಾತಿ. ಭಗವಂತನೇ ಜಾತಿ ಇಲ್ಲ. ಶಿವ ಯಾವ ಕ್ಯಾಸ್ಟು, ವಿಷ್ಣು ಯಾವ ಕ್ಯಾಸ್ಟು, ಬ್ರಹ್ಮ ಯಾವ ಕ್ಯಾಸ್ಟು, ಕಾಳಿ ದುರ್ಗಿ ಲಕ್ಷ್ಮೀ ಜಾತಿನೇ ಇಲ್ಲ. ನಾವು ಜಾತಿ ಮಾಡಿಬಿಟ್ಟು ಅಲ್ಲಿ 10 ಗಂಟೆ ಪೂಜೆನ ಇಲ್ಲಿ 5 ನಿಮಿಷ ಮಾಡಿ ಬಂದ್ಬಿಡೋದು. ಆಮೇಲೆ ಪೂಜೆ ಮಾಡೋ ಮೊಬೈಲಲ್ಲಿ ಮಾತಾಡ್ತಾ ಪೂಜೆ ಮಾಡೋದು. ಭಾವನೆ ಶುದ್ಧಿ ಇಲ್ಲ. ಪುರೋಹಿತರಿಗೆ ಭಾವನೆ ಶುದ್ಧಿ ಇಲ್ಲ ಅಂದರೆ ಆ ಪಾಪ ಇನ್ವೆಸ್ಟ್ ಮಾಡ್ತಾನಲ್ಲ. ಮೊನ್ನೆ ಗುರುಪ್ರವೇಶಕ್ಕೆ ಹೋಗಿದ್ವಿ ನಾವು, ಅಲ್ಲಿ ಮಾಡ್ತಾ ಇದ್ದಾರೆ ಪುರೋಹಿತರು ಎಲ್ಲ ಆ ಪೂಜಾ ಸಾಮಗ್ರಿಗಳೇ ದಾಟ್ತಾರೆ. ಹಿಂಗೆ ಆ ಹೂವಿನ ತಟ್ಟೆ ಮೇಲೆ ದಾಟಿದ್ರು, ಹಣ್ಣುಗಳ ಮೇಲೆ ದಾಟ್ಕೊಂಡು ಹೋಗೋದು, ಆಮೇಲೆ ಅಲ್ಲೆಲ್ಲ ನೈವೇದ್ಯ ಅದನ್ನು ದಾಟಿ ಹೋಗೋದು. ಅವರೇ ದಾಟ್ಬಿಟ್ಟಿರ್ತಾರೆ ಪೂಜೆ ಮುಂಚೆನೆ. ದೇವ್ರಿಗೆ ಇಡೋ ನೈವೇದ್ಯಕ್ಕೆ ಮುಂಚೆ ಅವನೇ 2-3 ಸಲ ದಾಟಿ ಅಲ್ಲಿಂದ ಇಲ್ಲಿಗೆ ಹೋಗಿ ಬಂದು ಕೂತ್ಕೊಂಡ. ಆಮೇಲೆ ಮಂತ್ರ ಹೇಳುವಾಗ ಫೋನ್ ಬರುತ್ತೆ, ಫೋನಲ್ಲಿ ಮಾತಾಡ್ತಾ ಇರ್ತಾನೆ, ಅರ್ಧ ಮಂತ್ರ ಹೇಳಿ ಫೋನ್ ನಂಬರ್ ಆಮೇಲೆ ಬರ್ತೀನಿ ಇಡೋ, ಓಂ ಗಣಾನಾಂ ತ್ವಾಂ ಗಣಪತಿಗಂ ಅಂತ ಹೇಳ್ತಾನೆ. ಇಲ್ಲೇ ಇದ್ದೀನಿ, 1 ಅವರ್ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಹೀಗೆ ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ಅಲ್ಲಿ ಹೆಲ್ಮೆಟ್ ಇಟ್ಟಿದ್ದೀನಿ, ಮತ್ತೆ ಅಲ್ಲಿ ಕೀನಿಟ್ಟು ಎತ್ಕೊಂಬರೋ. ಹಿಂಗೆ ಮಂತ್ರ ಹೇಳೋದು, ಮಧ್ಯ ಮಾತಾಡೋದು. ಭಾವಶುದ್ಧಿ ಇಲ್ಲ, ತಂತ್ರ ಸರಿಯಾಗಿ ನಡೀತಿಲ್ಲ. ಹೀಗಾಗಿ ನೀವು ಇಷ್ಟೇ ಕೋಟಿ ಖರ್ಚು ಮಾಡಿಸಿದ್ರು, ಪೂಜೆ ಮಾಡಿಸಿದ್ರು, ಮದುವೆ. ಅದಕ್ಕೀಗ ಕೆಲವು ಜನಾಂಗದಲ್ಲಿ ಅವರವರೇ ಮದುವೆ ಮಾಡಿಸ್ಬಿಡ್ತಾರೆ. ಅವ್ರ ಮಂತ್ರ ಬರಲ್ಲ. ನಾನೊಂದು ಹಳ್ಳಿಗೆ ಹೋಗಿದ್ದೆ, ಹಳ್ಳಿಲಿ ಒಂದು ಮನೆ ಮುಂದೆ ದೊಡ್ಡ ಚಪ್ರ ಹಾಕಿದ್ದಾರೆ, ಮನೆ ಮುಂದೆನೇ ಚೌಟ್ರಿ ಅದು. ಚಪ್ರ ಹಾಕ್ಸ್ಬಿಟ್ಟು ಅಲ್ಲಿ ಹಿರಿಯರು, 1-2 ಗಂಡಸರು, 1-3 ಜನ ಹೆಂಗಸರು, ಅವರೇ ಎಲ್ಲ ಶಾಸ್ತ್ರ ಏನೇನು ಬೇಕಲ್ಲ ಮಾಡಿಬಿಟ್ಟು ತಾಲಿ ಕಟ್ಸ್ಬಿಟ್ಟು ಹೊಟ್ಟೋಗ್ತಾರೆ. ಪುರೋಹಿತರೇ ಇಲ್ಲ ಅಲ್ಲಿ, ಅವರೇ ಪುರೋಹಿತ. ಅವ್ರ ಮಂತ್ರದಂತ ಬರಲ್ಲ, ಬಟ್ ಪ್ರೊಸೀಜರ್ ಗೊತ್ತು ಅವ್ರಿಗೆ. ಹೆಂಗೆ ಕಾಶಿ ಯಾತ್ರೆಗೆ ಹೆಂಗೆ ಕರ್ಕೊಂಡು ಹೋಗ್ಬೇಕು, ನಾಂದಿ ಪೂಜೆ ಹೆಂಗೆ ಮಾಡಬೇಕು, ಮಂತ್ರ ಇಲ್ಲ ಮಾಡಿಸ್ಬಿಟ್ಟು ಎಲ್ಲ ಮಾಡಿ ಹೊಟ್ಟೋಗ್ಬಿಡ್ತಾರೆ. ಇದು ಅದಕ್ಕೀಗ ಹೆಚ್ಚಿಗೆ ಪುರೋಹಿತರು ಕಮ್ಮಿ ಯಾರು ಕರೆಸ್ತಿಲ್ಲ. ಯಾಕಂದರೆ ಎಲ್ಲ ಕ್ಯಾಸೆಟಲ್ಲಿ ಬಂದುಬಿಟ್ಟಿದೆ, ವಿಡಿಯೋ ಹಾಕೊಂಡು ನೋಡ್ತಾರೆ. ಯಾಕಂದ್ರೆ ಅವ್ನು ಬರ್ತಾನೆ, ಅವ್ನು 108 ಚಪ್ಪಲ, ಅವನಿಗೆ ಹೊಟ್ಟೆ ತುಂಬ ತಿಂದ್ಬಿಟ್ಟು ಪೂಜೆ ಮಾಡಿಸ್ತಾರೆ. ಯಾವಾಗ ಹೊಟ್ಟೆ ತುಂಬ ಚೆನ್ನಾಗಿ ತಿಂದ್ಬಿಡ್ತೀವಿ, ಮಂತ್ರ ಉಚ್ಚಾರಣೆ ಸರಿ ಬರಲ್ಲ. ಅಲ್ಪ ಪ್ರಾಣ ಮಹಾಪ್ರಾಣ ಋಷಸ್ವರ ದೀರ್ಘಸ್ವರ ವ್ಯತ್ಯಾಸ ಆಗತ್ತೆ. ಮಂತ್ರ ಖಾಲಿ ಹೊಟ್ಟೆಲಿ ಮಂತ್ರ ಹೇಳಿದಷ್ಟು ಪುರೋಹಿತ ಮಂತ್ರ ಹೇಳ್ತಾರೆ, ಅವ್ನು ರಕ್ತ ಶುದ್ಧಿ ಆಗುತ್ತೆ, ನರನಾಡಿಗೆ ಸ್ಟ್ರೆಂತ್ ಬರ್ತದೆ. ಚೆನ್ನಾಗಿ ತಿನ್ಬಿಟ್ಟು ಬಂದರೆ ತುಂಬದ ಲೋಟಕ್ಕೆ ಸುಮ್ಮನೆ ತಟ್ಟದೇನಾಗುತ್ತೆ, ವೈಬ್ರೇಷನ್ ಬರುತ್ತೆ, ಅಲೆಗಳು ಬರುತ್ತೆ. ಒಂದು ಪಾತ್ರೆ ನೀರಿಟ್ಟಿದಾಗ ಸುಮ್ಮನೆ ಹೊಡೆದ್ರೆ ಏನಾಗುತ್ತೆ,
ನೀರೊಳಗೆ ಆ ಪಾತ್ರೆ ಎಲೆ ಬರುತ್ತೆ. ಅದೇ ಖಾಲಿ ನೀರಿಲ್ಲ, ಖಾಲಿ ಪಾತ್ರೆ ತಟ್ಟಿ ಝಣ್ ಅಂತ ಶಬ್ದ ಬರುತ್ತೆ. ಅದಾಗಬೇಕು. ಇದು ನನ್ನ ಅನುಭವದ ಮಾತು. ಈ ರೀತಿಯ ಭಾವನೆಗಳಿಂದ, ಸದ್ಭಾವನೆಯಿಂದ ಧರ್ಮಭೇದ, ಜಾತಿ ಭೇದ, ಯಾವುದೇ ರೀತಿ ತಾರತಮ್ಯ ಇಲ್ದೇ ಪೂಜೆ ಮಾಡಿಸುವವನು ನಿಜವಾದ ಪುರೋಹಿತ. ಪೂಜೆ ಆದಮೇಲೆ ಅದು ಕತ್ಕೊಂಡು ಹೋಗೋಣ, ಇದು ಕತ್ಕೊಂಡು ಹೋಗೋಣ. ನಾವು ಮೊನ್ನೆ ಪ್ರತ್ಯಂಗಿರ ಯಾಗ ಮಾಡ್ಬೇಕಾದ್ರೆ ಕೆಲವು ಐಟಮ್ಸ್ ಎಲ್ಲ ನಾಪತ್ತೆ. ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಒಂದು ಒಳ್ಳೆಯದನ್ನು ಮಾಡೋಕ್ಕೆ ನಂಗೆ ಅವಕಾಶ ಕೊಟ್ಟಿದ್ದಾರೆ. ಪುರೋಹಿತ ಏನು ಅನ್ಕೋಬೇಕು ಗೊತ್ತಾ, ನಾನಂತೂ ನಿತ್ಯ ಗಣಪತಿ ಹೋಮ ಮಾಡಲ್ಲ, ಇವತ್ತಿನ ಗಣಪತಿ ಹೋಮ ಮಾಡಿಸ್ತಾರೆ. ನಿತ್ಯ ಹೋಮ ಮಾಡ್ಬೇಕಾದ್ರೆ ನಾನು ಎಷ್ಟು ಇನ್ವೆಸ್ಟ್ ಮಾಡಬೇಕು, ಟೈಮು, ಮನಿ, ಎನರ್ಜಿ ಇವೇನೋ ಮಾಡಿಸ್ತಾ ಇದ್ದಾರೆ. ನಿತ್ಯ ನಾನು ಗೃಹ ಪ್ರವೇಶ ಮಾಡೋಕ್ಕಾಗಲ್ಲ, ಇಂಥ ಅವಕಾಶ ಸಿಕ್ಕಿದೆ. ನಾನು ಸೇರಿಸಿ 100ರಲ್ಲಿ 20% ನನಗೂ ಬರಲಿ, 80% ಆ ಓನರ್ಗೆ ಹೋಗಲಿ, ಮಾಡಿಸೋರಿಗೆ ಅನ್ನೋ ಭಾವನೆ ಬರಬೇಕು. ಆಗ ಆ ಪೂಜೆ ಭಾಳ ಸ್ಟ್ರಾಂಗ್ ಆಗುತ್ತೆ, ಪ್ರಸಾದ ಆಗುತ್ತೆ. ಮತ್ತು ಆ ಪೂಜೆ ಆದ ತಕ್ಷಣ ಒಳ್ಳೊಳ್ಳೆ ಶುಭ ಶಕುನಿಗಳು ಮನೇಲಿ ಆಗುತ್ತೆ. ಪೂಜೆ ಆದಮೇಲೆ ಎಲ್ಲ ಕೆಟ್ಟದಾಗ್ತಿದೆ ಅಂದರೆ ಪೂಜೆಯಲ್ಲಿ ದೋಷ ಇದೆ, ಮಾಡಿದವನು ಸರಿ ಇಲ್ಲ, ಪೂಜೆ ಮಾಡಿಸೋದು ಸರಿ ಇಲ್ಲ. ಯಾರು 5 ಲಕ್ಷ ಕೊಟ್ಟು ಪೂಜೆ ಮಾಡಿಸೋರು, ಪೂಜೆ ಮಾಡಿ ನೆಕ್ಸ್ಟ್ ಬೆಳಗ್ಗೆನೆ ಮನೆ ಮೆಟ್ಲತ್ತವಾಗಿ ಹೆಂಡತಿ ಕೆಳಗೆ ಬಿದ್ದುಬಿಟ್ಟು ಅವರು 6 ತಿಂಗಳು ಹಾಸ್ಪಿಟ್ಲಲ್ಲಿದ್ದರು. ಹಾಗಾದರೆ ಪೂಜೆ ದೋಷನ, ಜಾತಕ ದೋಷನೇನು? ಗೃಹ ಪ್ರವೇಶ ಭಾಳ ಕೇರ್ಫುಲ್ಲಾಗಿ ಮಾಡಬೇಕು. ಒಂದೇ ಮಾಡೋದು ಅದು ಗೃಹ ಪ್ರವೇಶ, ಪದೇ ಮಾಡಲ್ಲ. ಆ ಗೃಹ ಪ್ರವೇಶದಲ್ಲಿರೋ ಆ ಮನೆಯಲ್ಲಿ ಕಟ್ಟುವಾಗ ಇಟ್ಕೆ, ಕಲ್ಲು, ಮಣ್ಣು, ಸಿಮೆಂಟು, ಭೂಮಿ ಏನಿತ್ತು ನೆಗೆಟಿವ್ ಎಲ್ಲ ತೆಗೆದು ಬಿಸಾಕದೇ ಗೃಹ ಪ್ರವೇಶ. ಬಹಳ ಅರ್ಥ ಇದೆ ಗೃಹ ಪ್ರವೇಶದಲ್ಲಿ. ಗೃಹ ಪ್ರವೇಶ ಎಲ್ಲ ಮಾಡ್ತಾರೆ. ಈ ಥರ ಗೃಹ ಪ್ರವೇಶ ಮಾಡಬೇಕಾದ ಕರ್ಮಗಳೇ ಬೇರೆ ಇದೆ, ಆ ವಿಧಾನಗಳೇ ಬೇರೆ ಇದೆ. ಆ ಒಂದು ಲೆವೆಲಲ್ಲಿ ಮಾಡಿದ್ರೆ ಅಂದರೆ ಆ ಮನೆಗೆ ಹೋದವ್ರಿಗೆಲ್ರಿಗೂ ಆಯುಷ್ಯ, ಆರೋಗ್ಯ, ಆ ಮನೆ ಕಟ್ಟುವ ಇನ್ನೊಂದು ಮನೆ ಕಟ್ಟೋ ಯೋಗ ಬರ್ತದೆ. ಗೃಹ ಪ್ರವೇಶ ಮಾಡಿ 1 ವರ್ಷದೊಳಗೆ ಆ ಮನೆ ಮಾರ್ಕೊಂಡಿರೋದು ಉಂಟು. ನಂತರ ಭಾಳ ಜನ ಬರ್ತಾರೆ. ಹೀಗಾಗಿ ಪುರೋಹಿತ ಅಂದ್ರೆ ಏನು, ನಾವು ಕಲಿಬೋದಾ, ಪುರೋಹಿತರಾಗ್ಬೋದಾ ಅನ್ನೋದಕ್ಕೆ ನಾನು ಆನ್ಸರ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಹಳೆಯ ಸಂಚಿಕೆನ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ ಕೂಡ ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ರೆ www.lakshmisrinivas.in ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮಿಗೆ ನೀವೇ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.